ಲೆನ್ ಡೇಸಿನ 22ನೇ ದಿನದಲ್ಲಿದ್ದೇವೆ. ಈ ದಿನ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸುವವರಾಗಿದ್ದೇವೆ. ಹೌದು, ಇವತ್ತು ಅನೇಕ ನಿಂದನೆಯ ಮಾತುಗಳಿಂದ, ಇವತ್ತು ಜನರ ತಿರಸ್ಕಾರದಿಂದ, ಇವತ್ತು ಕುಟುಂಬದವರಿಂದಾಗಲಿ, ಹೊರಗಡೆ ಇರುವವರಿಂದಾಗಲಿ ಇವತ್ತು ಅನೇಕ ತಿರಸ್ಕಾರಗಳನ್ನು ನಮ್ಮ ಜೀವಿತದಲ್ಲಿ ಎದುರಿಸುವವರಾಗಿದ್ದೇವೆ. ಇವತ್ತು ಅನೇಕರ ಹೃದಯಗಳು ಒಡೆಯಲ್ಪಟ್ಟವರಾಗಿ, ಇವತ್ತು ಅನೇಕ ದುಃಖದಿಂದ ತುಂಬಲ್ಪಟ್ಟವರಾಗಿದ್ದೀರಾ. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು, ಅನ್ನಳ ಹೃದಯವು ಇದೇ ರೀತಿಯಲ್ಲೇ ಇವತ್ತು ಒಡೆಯಲ್ಪಟ್ಟಿತ್ತು. ಅನೇಕರ ಮಾತುಗಳಿಂದ ಆಕೆ ಅನೇಕ ನೋವನ್ನು ಅನುಭವಿಸಿ ದುಃಖದಲ್ಲಿ ತುಂಬಲ್ಪಟ್ಟಿದ್ದಳು. ಆಕೆಯ ದುಃಖ ಆಕೆಯನ್ನು ಒಂದು ಪ್ರಾರ್ಥನೆಯಲ್ಲಿ ನಡೆಸಿತು. ಆಕೆ ದೇವರ ಸಮ್ಮುಖವನ್ನು ಹುಡುಕಿಕೊಂಡು ಹೋಗಿ ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವವಳಾಗಿದ್ದಾಳೆ. ಇವತ್ತು ನಮ್ಮ ಜೀವಿತದಲ್ಲೂ ಅನೇಕ ದುಃಖಗಳಿಂದ ತುಂಬಲ್ಪಟ್ಟಂತ ನಾವುಗಳು ಅನೇಕ ಜನಗಳನ್ನು ಹುಡುಕಿಕೊಂಡು ಅವರ ಬಳಿಯಲ್ಲಿ ನಮ್ಮ ದುಃಖಗಳನ್ನು, ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದಕ್ಕಿಂತ ನಾವು ಪ್ರಾರ್ಥನೆಯಲ್ಲಿ ನಡೆಯುವಾಗ, ನಮ್ಮ ದುಃಖದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಕುಳಿತುಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಲೂ ನಮ್ಮ ದುಃಖವನ್ನು ಅರಿತುಕೊಂಡು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು, ಪ್ರಾರ್ಥನೆಯ ನಂತರ ಅನ್ನಳ ಮುಖದಲ್ಲಿ ಇದ್ದಂತಹ ದುಃಖ ಕಾಣಿಸಲಿಲ್ಲ ಎಂಬುದಾಗಿ ಹೇಳಿ. ಹೌದು, ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಈ ದುಃಖದ ಸಮಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಕಳೆಯುವಾಗ ದೇವರು ನಿಮ್ಮೊಳಗಿರುವಂತಹ ದುಃಖವನ್ನು ತೆಗೆದಾಕಿ ದೇವರು ನಿಮ್ಮ ಮುಖದಲ್ಲಿ ಒಂದು ಸಂತೋಷವನ್ನು ಕೊಡುವಾತನಾಗಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ. ಇವತ್ತು ನಾವು ಕೂಡ ಅನ್ನಳ ರೀತಿಯಲ್ಲಿ ನಾವು ದೇವರ ಸಮ್ಮುಖವನ್ನು ಹುಡುಕಿಕೊಂಡು ಹೋಗುವುದಾದರೆ ಖಂಡಿತವಾಗಲೂ ದೇವರು ನಮಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.